ಜೆಡಿಎಸ್ ಎಂಎಲ್ಸಿ ಶರವಣ ಮಾಲೀಕತ್ವದ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಲಸೂರು ಗೇಟ್ ಪೊಲೀಸರಿಂದ ಮೌನೇಶ್ ಹಾಗೂ ಮಹಾವೀರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಸುಮಾರು ಅರ್ಧ ಕೆಜಿ ಬಂಗಾರ ವಶಪಡಿಸಿಕೊಳ್ಳಲಾಗಿದ್ದು, ರಾಜಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿಗಳು ಎನ್ನಲಾಗಿದೆ. ಸುಮಾರು 1.5 ಕೆಜಿ ಗಟ್ಟಿ ಚಿನ್ನದೊಂದಿಗೆ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮೊದಲು ಕದ್ದ ಚಿನ್ನವನ್ನ ಮೌನೇಶ್ ಮಹಾವೀರ್ ಎಂಬುವನ ಮನೆಯಲ್ಲಿ ಇಟ್ಟಿದ್ದ. ಪೊಲೀಸರು ರೇಡ್ ಮಾಡಿ ಚಿನ್ನ ತೆಗೆದುಕೊಂಡು ಹೋಗಿದ್ದಾಗಿ ಮೌನೇಶ್ಗೆ ಮಹಾವೀರ್ ಕತೆ ಕಟ್ಟಿದ್ದ. ತನಿಖೆ ವೇಳೆ ಚಿನ್ನ ಮಹಾವೀರ್ಗೆ ಕೊಟ್ಟಿರೋದಾಗಿ ಮೌನೇಶ್ ಹೇಳಿದ್ದ. ಕೋಟಿ ವಂಚಕನ ಜೊತೆ ಮಂಗಳೂರು ಪೊಲೀಸರು ಜಾಲಿ ಟೂರ್ ಮಾಡಿರುವ ಆರೋಪ ಕೇಳಿಬಂದಿದೆ. ಅಂತಾರಾಜ್ಯ ಸೈಬರ್ ಚೋರನ ಜೊತೆ ಪೊಲೀಸರು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದು, ಮಂಗಳೂರಿನ ಊರ್ವಾ ಠಾಣೆಯ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ರಾಜಸ್ಥಾನ ಮೂಲದ ರಾಜ್ಕುಮಾರ್ ಮೀನಾ, ಸುಭಾಷ್ ಗುರ್ಜರ್ ಅಮೆಜಾನ್ ಕಂಪನಿಯ ನಿಯಮಗಳನ್ನೇ ಬಂಡವಾಳ ಮಾಡಿಕೊಂಡು 30 ಕೋಟಿ ಲೂಟಿ ಮಾಡಿದ್ರು. ಆದರೆ ಇವರನ್ನ ತಮಿಳುನಾಡಿನ ಸೇಲಂ ಪೊಲೀಸರು ಬಂಧಿಸಿದ್ರು. ಮಂಗಳೂರಿನ ಊರ್ವಾ ಠಾಣೆಯಲ್ಲಿಯೂ ಪ್ರಕರಣ ದಾಖಲಾಗಿದ್ದರಿಂದ ಸೇಲಂ ಜೈಲಿನಿಂದ ಬಾಡಿ ವಾರೆಂಟ್ ಪಡೆದು ಇಬ್ಬರನ್ನ ನಗರಕ್ಕೆ ಕರೆದುಕೊಂಡು ಬಂದಿದ್ರು. ಆ ಬಳಿಕ ಬಂಧಿತ ಆರೋಪಿಗಳ ಖರ್ಚಿನಲ್ಲೇ ಗುಜರಾತ್ ಪೊಲೀಸರು ತೆರಳಿದ್ರು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರೆಸ್ಟೀಜ್ ಗ್ರೂಪ್ಗೆ ಸೇರಿದ 4 ಕಡೆ ಐಟಿ ದಾಳಿ ಮಾಡಲಾಗಿದೆ. ಎಂಜಿ ರಸ್ತೆಯ ಬ್ರಟನ್ ರಸ್ತೆಯಲ್ಲಿರುವಂತಹ ಪ್ರೆಸ್ಟೀಜ್ ಹೆಡ್ ಆಫೀಸ್ ರೇಡ್ ಹಾಗೂ ಶಿವಾಜಿನಗರದಲ್ಲಿನ ಗ್ರೂಪ್ ಕಚೇರಿ ಸೇರಿ 4 ಕಡೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಕಡೆ 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ದೆಹಲಿ, ಗೋವಾ, ಬೆಂಗಳೂರಿನಲ್ಲಿ ಐಟಿ ಪರಿಶೀಲನೆ ಮಾಡ್ತಾ ಇದ್ದು, ತೆರಿಗೆ ವಂಚಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ. ರಾಯಚೂರಿನ ಸಿಂಧನೂರಿನ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಭತ್ತದ ಲಾರಿ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕದೀಮರನ್ನ ಬಂಧಿಸಲಾಗಿದೆ. ಸಿಂಧನೂರು ಎಪಿಎಂಸಿಯಲ್ಲಿದ್ದ ಭತ್ತದ ಲಾರಿಯಲ್ಲಿ ಸುಮಾರು 349 ಚೀಲಗಳಲ್ಲಿ ಭತ್ತ ತುಂಬಲಾಗಿತ್ತು. ಅದರಲ್ಲಿ ಸುಮಾರು 125 ಭತ್ತದ ಚೀಲಗಳನ್ನು ಕಳ್ಳತನ ಮಾಡಲಾಗಿದೆ. ಐವರಿಂದ ಸುಮಾರು 2,98,300 ರೂಪಾಯಿ ಮೌಲ್ಯದ ಭತ್ತ ಕಳ್ಳತನವಾಗಿದ್ದು, ಲಾರಿಯನ್ನ 3 ಕಿಲೋಮೀಟರ್ ಮುಂದಕ್ಕೆ ಕದ್ದೊಯ್ದು ಅಲ್ಲೇ ಬಿಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಂಧನೂರು ಪೊಲೀಸರು ಸತತ 17 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಬಳಿಕ 5ರನ್ನ ಬಂಧಿಸಿದ್ದಾರೆ. ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ಕೃತ್ಯ ಹೆಚ್ಚಾಗ್ತಾ ಇದೆ. ಲಿಂಗಾಬೂದಿ ಕೆರೆಯ ಬಳಿಯ ಕಸದ ರಾಶಿಗೆ ಬೆಂಕಿ ಹಚ್ಚಲಾಗಿದ್ದು, ಸಕಾಲಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.